ಹೆಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಟು ಆಲ್. ಇವತ್ತಾದ್ರೆ ಆಲ್ಮೋಸ್ಟ್ 9 o'clock ಟೈಮಲ್ಲಿ ಕ್ಯೂಟಿ ಅಂತೂ ಊಟ ಮಾಡೋಕ್ಕೆ ಬರ್ತಾನೇ ಇಲ್ಲ. ಅದಕ್ಕೋಸ್ಕರ ಏನಮ್ಮ ಸ್ಪೆಷಲ್ ಅಂತ ನೋಡ್ತಿದ್ರೆ ತುಂಬ ಹೊತ್ತಿಂದ ಇದೇನೋ ಡ್ರಾಯಿಂಗ್ ಟ್ರೈ ಮಾಡ್ತಾನೇ ಇದ್ದಾಳೆ. ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಿಗೆ ಬಂದಿದೆ, ಬಟ್ ಇದೇನು ಅಂತ ನನಗೆ ಅರ್ಥ ಆಗ್ತಿಲ್ಲ. ನೋಡೋಣ ಏನು ಮಾಡ್ತಾಳೆ ಅಂತ. ಈ ಗ್ಯಾಪಲ್ಲಿ ಅಮೃತ ಅಂತೂ ಆಫೀಸಿಂದ ಬಂದಳು. ಬರ್ತಾ ಬರ್ತಾ ಅಂದವೇ KFC ತುಂಬ ದಿನ ಕೇಳ್ತಾ ಇದ್ದೀವಿ, ಮಿಲ್ಕಿ ಅಂತೂ ಕೇಳ್ತಿದ್ದಾಳೆ, ತೊಗೊಂಬರೋಣ, ವೆಡ್ನೆಸ್ಡೇ ಆಫರ್ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಇವತ್ತಾದರೆ ಬರ್ತಾ ತೊಗೊಂಬಂದಿದ್ದಾಳೆ. ಅವಳು ಆಫೀಸಿಂದ ಬರಬೇಕಾದ್ರೆ ತೊಗೊಂಡಿರ್ತಾಳೆ. ಈ ಮನೆಗೆ ಬರೋ ಅಷ್ಟರಲ್ಲಿ ಅದು ತುಂಬಾ ಕೋಲ್ಡ್ ಆಗಿಬಿಟ್ಟಿದೆ. ಬಟ್ ಆದ್ರೂ ಮಿಲ್ಕಿಗೆ ತುಂಬ ಇಷ್ಟ ನಾನ್ ವೆಜ್ ಅಂದರೆ, ನಿಮಗೆ ಗೊತ್ತಿರೋದೆ. ತಿನ್ನೋದು ಒಂದು ಪೀಸೇ ಆದ್ರೂ ಬಿಲ್ಡಪ್ ಕೊಡ್ದದ್ರಲ್ಲಿ ನೋಡಿದ್ರೆ ಅದೆಷ್ಟು KG ತಿಂತಾಳೋ ಅನ್ನೋ ಥರ ಆಡ್ತಿರ್ತಾಳೆ. ಸೊ ಆ ಸತ್ತೋಗಿರೋ ಕೋಳಿನೂ ಬಿಡ್ದಲೆ ಈ ರೇಂಜಿಗೆ ಕಿತ್ತಾಡ್ತಾವಳೆ. ಆದ್ರೂ ನೆಮ್ಮದಿಯಾಗಿ ತಿನ್ನಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ರೆ, ಸೊ ಅಮ್ಮ ನಾನು ಸತ್ತೋಗಿದ್ರು ಕೋಳಿ ನಾನು ಬೇಗ ತಿನ್ನಬೇಕು, ಒಂದು ಪೀಸ್ ಆದರೂ ಸೂಪರಾಗಿದೆ, ಅದಕ್ಕೆ ಟೇಸ್ಟ್ ಮಾಡ್ತಿದ್ದೀನಿ, ನಿನಗೆ ಬೇಕಂದರೆ ನೀನು ತಿನ್ನು ಅಂತ ಹೇಳ್ತಾವಳೆ. ಬಟ್ ಅದರಲ್ಲಿ ಸ್ಕಿನ್ ತಿನ್ನಲ್ಲ, ಮೂಳೆ ಏನಿರುತ್ತೋ ಆ ಮೂಳೆ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ತಿಂತಾಳೆ. ಆ ಮೂಳೆಯಲ್ಲಿರೋ ರಸ ಅದನ್ನು ಫೀಲ್ ಆಗ್ತಾಳೆ ಅವಳು. ಇವನ್ ನಾನು ಅದೇ ಥರ, ಹಾಗಾಗಿ ನನ್ನ ಮಗಳು ಅದೇ ಥರ ಇದ್ದಾಳೆ. ಸೊ ಅವಳದು ಅಷ್ಟು ಬೇಗ ಮುಗಿಯಲ್ಲ. ಈ ಏನಂತಾರೆ ಕಾಲು ರೆಕ್ಕೆನ ಬಿಡೋಂಗೆ ಕಾಣಿಸ್ತಿಲ್ಲ ನನಗೆ. ಸೊ ಹಾಗಾಗಿ ಇನ್ನು ನಾನು ತಿಂದ್ಬಿಡೋಣ ಅಂತೇಳ್ಬಿಟ್ಟು ನಾನು ಕ್ಯೂಟಿ ನಾವೆಲ್ಲರೂ ತಿನ್ನೋಣ ಅಂತೇಳ್ಬಿಟ್ಟು ಕ್ಯೂಟಿಗೂ ಒಂದು ಪೀಸ್ ಕೊಟ್ಟೆ. ಕ್ಯೂಟಿ ನೀನು ತಿನ್ನಪ್ಪ, ನಿನ್ನ ಡ್ರಾಯಿಂಗ್ ಆಮೇಲೆ ಕಂಟಿನ್ಯೂ ಮಾಡ್ಕೊಳ್ಳಿವಂತೆ ಅಂತ. ಸೊ ಅವಳು ತಿಂತಿದ್ದಾಳೆ, ಚೆನ್ನಾಗಿದೆ ಅಂತ ಹೇಳ್ತಾವಳೆ. ಬಟ್ ನಾನು ಟೇಸ್ಟ್ ಮಾಡೋಣ ಅಂತ ನಾನು ಒಂದು ತೊಗೊಂಡೆ. ಇದರಲ್ಲೆಲ್ಲ ಬೋನ್ಲೆಸ್ಸೇ ಇದೆ, ನನಗೆ ವಿತ್ ಬೋನ್ ಬೇಕು. ಬಟ್ ಅದರಲ್ಲೂ KFC ಅಂದಮೇಲೆ ಬಿಸಿ ಸಾಸ್ ಅದ್ಕೊಂಡು ತಿಂತಿದ್ರೆ ಮಯೋನೀಸ್ ಆಗಲಿ ಟೊಮೊಟೊ ಸಾಸ್ ಆಗಲಿ ಸೂಪರ್ ಇರುತ್ತೆ ಅಂತ ನನಗೆ ಗೊತ್ತು. ಕೋಲ್ಡ್ ಇರೋದನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಕೋಲ್ಡು KFC ಚೆನ್ನಾಗಿರುತ್ತೆ ಅನ್ನೋದು ಕಾಮೆಂಟ್ ಮಾಡಿ.